ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ರೈಲ್ವೆ ಹಳಿಯ ಪಕ್ಕದಲ್ಲಿ ರೈತರ ಹೊಲಗಳಿಗೆ ಹೋಗಲು ದಾರಿ ಸಮಸ್ಯೆ ಉಂಟಾಗಿರುವ ಹಿನ್ನೆಲೆ ತಕ್ಷಣವೇ ಪರಿಹಾರ ಕಲ್ಪಿಸುವಂತೆ ಒತ್ತಾಯಿಸಿ ಕರ್ನಾಟಕ ರೈತ ಸಂಘದ ಕಾರ್ಯಕರ್ತರು ತಹಸೀಲ್ದಾರ್ ಚಂದ್ರಶೇಖರ್ ನಾಯಕ್ ರವರ ಮೂಲಕ ಮನವಿ ಸಲ್ಲಿಸಿದರು. ಪಟ್ಟಣದ ತಹಸೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ಮಾಡಿದ ರೈತ ಸಂಘದ ಸದಸ್ಯರು ನಂತರ ಮನವಿ ಸಲ್ಲಿಸಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಲ್ಲಿಕಾರ್ಜುನ ಬಳ್ಳಾರಿ ಮಾತನಾಡಿ, ತಾಲೂಕಿನ ಮೋಟೆಬೆನ್ನೂರ ಗ್ರಾಮದಿಂದ ಕೋಡಿಹಳ್ಳಿಗೆ ತೆರಳುವ ಮಾರ್ಗದ ಮಧ್ಯದಲ್ಲಿ ಇರುವ ರೈಲ್ವೆ ಗೇಟ್ ಪಕ್ಕದಲ್ಲಿ ರೈತರ ಜಮೀನುಗಳಿಗೆ ಹೋಗಲು ದಾರಿಯ ಕೊರತೆ ಎದುರಾಗಿದೆ ಅಂತ ಹೇಳಿದರು. ಈ ಸಮಸ್ಯೆಯಿಂದಾಗಿ ಬಿತ್ತನೆ ಸೇರಿ ವಿವಿಧ ಕೃಷಿ ಚಟುವಟಿಕೆಗಳಿಗೆ ತೀವ್ರ ಅಡಚಣೆ ಉಂಟಾಗಿದೆ. ರೈತರ ಜಮೀನುಗಳಿಗೆ ಹೋಗುವ ಹಾದಿ ವಿಷಯವಾಗಿದೆ. ಗ್ರಾಮದಲ್ಲಿ ಕಲಹಗಳು ಕೂಡ ಹೆಚ್ಚಾಗ್ತಾ ಇದೆ. ಆದ್ದರಿಂದ ತುರ್ತು ಕ್ರಮ ಕೈಗೊಂಡು ದಾರಿ ವ್ಯವಸ್ಥೆ ಮಾಡಿಕೊಡಬೇಕು ಅಂತ ಅವರು ಆಗ್ರಹ ಮಾಡಿದ್ದಾರೆ. ವಾರದ ಒಳಗೆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬೇಕು. ಈಗಾಗಲೇ ಸಂಬಂಧಿಸಿದ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳಿಗೆ ಮನವಿ ಸಲ್ಲಿಸಲಾಗಿದೆ. ಸಮಯಕ್ಕೆ ಸ್ಪಂದಿಸದಿದ್ದರೆ ರೈತ ಸಂಘದಿಂದ ಹೋರಾಟ ಹಮ್ಮಿಕೊಳ್ಳಲಾಗುತ್ತೆ ಅಂತ ಎಚ್ಚರಿಸಿದರು. ಗ್ರಾಮದ ರೈತರು ವರ್ಷ ಪೂರ್ತಿ ಶ್ರಮಪಟ್ಟು ಬೆಳೆ ಬೆಳೆದರೂ ಕೂಡ ಕೊಯ್ಲಿನ ಸಮಯದಲ್ಲಿ ಅದನ್ನ ಮನೆಗೆ ಅಥವಾ ಮಾರುಕಟ್ಟೆಗೆ ಸಾಗಿಸುವುದೇ ದೊಡ್ಡ ಸವಾಲಾಗಿದೆ. ಮಳೆಗಾಲದಲ್ಲಿ ಕೆಸರಿನಿಂದಾಗಿ ಜಮೀನುಗಳಿಗೆ ಪ್ರವೇಶಿಸಲಾಗದ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಟ್ರ್ಯಾಕ್ಟರ್ಗಳು ಸಿಲುಕುವುದು, ಬೆಳೆಗಳನ್ನ ತಲೆಯ ಮೇಲೆ ಹೊತ್ತು ಸಾಗಿಸುವ ಅನಿವಾರ್ಯತೆ ಎದುರಾಗುತ್ತೆ. ಇದು ಕೆಲವರ ಸಮಸ್ಯೆಯಲ್ಲ, ಬಹುತೇಕ ರೈತರ ಸಾಮಾನ್ಯ ಸಂಕಷ್ಟವಾಗಿದೆ ಎಂದಿದ್ದಾರೆ. ಮಂಗಳವಾರ ಏನೋ ಅದು ಒಂದು ಹಂತಕ್ಕೆ ಬರ್ತದೆ. ನಾವು ಅವ್ರೆ ನಮ್ಮ ಮಕ್ಕಳು ನಮ್ಮ ಮಕ್ಕಳ ಕೊಡಂಗಿಲ್ಲ, ಅವೆಲ್ಲ ನಮಗೆ ಕೇಳಲ್ಲ. ಯಾಕಂದ್ರೆ ಅವ್ನು ಕೆದಕ್ಕಿಂತ ಒಂದು ಭಾಳ ಅದಾವೆ. ನಮ್ಮ ಮಕ್ಕಳಾಗ ಅವರು ಇಲ್ಲೇ ದಾರಿ ಮಾಡಿಕೊಟ್ರು, ಅವ್ರ ಹತ್ತಿನಾಗ ನಮಗೆ ಆ ಥರ ದಾರಿ ಕೊಟ್ರ. ಯಾಕೆ ಕೊಟ್ರ ಅಂತ ನೀವು ತೋರಿಸ್ತೀನಿ ಅಂತ. ಇದು ರೈಲ್ವೆ ಟ್ರ್ಯಾಕ್ ಸರ. ಇಲ್ಲಿ 3 ರೂಪಾಯಿ ಅಡ್ಡಾಡ್ತಿದ್ವಿ. ಇವ್ರು ಏನು ಮಾಡಿದ್ರು, ಈಗ ಎಕ್ಸ್ಪ್ರೆಸ್ ಟ್ರೈನ್ ಆಗಿದ್ದಕ್ಕೆ ಇವೆರಡು ದಾರಿ ಬಂದ್ ಮಾಡಿದ್ರು. ಇದು ಒಂದೇ ಚಾಲು. ಎಕ್ಸಾಂಪಲ್ ಕೊಡಲ್ಲ, ಇವೆರಡು ಬಂದ್ ಮಾಡಿದ್ರು, ಇದು ಒಂದೇ ಚಾಲು. ಮತ್ತು ನಮಗೆ ಹೋಗಕ್ಕೆ ದಾರಿ ಏನು? ನೀ ಇಲ್ಲಿ ಬಾರಪ್ಪ, ನೀ ಇಲ್ಲಿ ಬಾ, ನೀ ಇಲ್ಲಿಂದೇ ಹೋಗ್ಬೇಡ, ಒಂದೇ ಹತ್ರ ಹೋಗಿ ಹಿಂಗೆ ಬಾ ಅಂತ ಉತ್ತರಾಕೈತೆ. ಇಲ್ಲಿ ಬ್ಯಾಡಗಿಗೆ ಬಂದು ನಾವು ಕುಟುಂಬರು ಹೋಗೋರು ಇಲ್ಲಿ ನಮ್ಮಲ್ಲಿ ಹೊಲಗಟ್ಟಿ ಅಂತೈತೆ. ಹೊಲಗಟ್ಟಿ ಹಿಂದೆ ಒಂದು ನಮ್ಮ ಗೇಟ್ ಇತ್ತು, ಅದನ್ನು ಬಂದ್ ಮಾಡಿದ್ರು. ನಾ ಬ್ಯಾಡಿಗೆ ಬಂದು ಬ್ಯಾಡಗಿದ್ದ ಹಳಿ ಗುಟ್ಟಾಗ CC ರೋಡ್ನಾಗ ಹೋಗ್ಬೇಕು ನಾವು. ಸರಿ, ನಾವು ಅನ್ಕೊಂಡು ಕೊಡ್ತೀವಿ ಗೇಟ್ ಮಾಡೋದು ಮತ್ತೊಂದಲ್ಲಿ ಮಾಡೋದು ತಪ್ಪಾಕಂಗೆ ಮಾಡ್ಯಾರ. ಹಾಗಾದ್ರೆ ನಮಗೆ ಅದನ್ನು ಪೂರ್ತಿ ಮಾಡಿಕೊಟ್ಬಿಟ್ರೆ ನಾವು ಮುಟ್ಟಂಗಿರ್ತಾ ಅಲ್ಲೇ ಆಗ್ತದೆ. ಸೊ ಅದು ಈಸಿ ಐತೆ. ಆದ್ರೆ ಮೈ ಮುಟ್ಟಿಟ್ಕೊಳ್ಳೋಂಗೆ ಇವೆಲ್ಲ ಕೊಬ್ಬರಿ ಎತ್ಕೊಂಡು ಬಂದಿರ್ತಾವೆ. ಎಲ್ಲಿ ಹಿಡಿದ್ರು ಜಾರ್ಬೇಕಲ್ಲ, ಅದಕ್ಕೆ ನಾವು ಜಾರಕ್ಕಂತ ಅವಕಾಶ ಮಾಡ್ಕೊಡಲ್ಲ. ನಾವು ಅದು ತಕ್ಕಂಗೆಲ್ಲ ಕೈಗೆ ಹಾಕ್ಯಂದ ಬಂದಿರ್ತಾರೆ, ಜಾರಕ್ಕಂತೂ ಬಿಡಲ್ಲ. ನಾವಂತೂ ರೋಡ್ ಮಾಡೇ ತಿಂದ್ರೆ ಅದು 6ನೇ ತಾರೀಕಿಗೆ ನಾವು ಅದನ್ನು ಉಗ್ರವಾದ ಹೋರಾಟ ಮಾಡ್ತೀವಿ. ರೈಲ್ವೆ ಬಂದ್ ಮಾಡಾದ್ರೂ ನಾವು ಹೋರಾಟ ಮಾಡ್ತೀವಿ. ನಾವಂತೂ ದಾರಿ ಮಾಡೇ ತಿಂತೀವಿ. ಏನೇ ಇದ್ರೂ ಕೂಡ ರೈತರ ಹೊಲಕ್ಕೆ ಹೋಗಲಿಕ್ಕೆ ಒಂದು ರಸ್ತೆ ಬೇಕಾಗುತ್ತೆ. ಇಷ್ಟಂತ ಕಾನೂನು ಅಡಿಯಲ್ಲಿ ಲೋಕದಲ್ಲಿ ಏನು ಅವಕಾಶ ಇಲ್ಲ. ಅದನ್ನು ನಮ್ಮ ಜಿಲ್ಲಾಧಿಕಾರಿಗಳು ಕೂಡ ತಮ್ಮ ಹೊತ್ತಿಗೆ ನಾನು ವ್ಯಕ್ತಿ ನಂತರ ಯಾಕಂತಂದರೆ ತಾವು ಏಕಾಏಕ ನಾನಿವತ್ತು ದಿನದಿಂದ ಅವ್ರಿಗೆ ಮಾತಾಡೋದು ಅವ್ರು ಎಲ್ಲೋ ಇದನ್ನೇ ಅವರು ಏನೇನೋ ಹೇಳ್ತಾ ಇದ್ದಾರೆ. ಈಗಾಗಲೇ ಪತ್ರ ಬಂದಿದೆ, ಮೇಲಾಧಿಕಾರಿಗಳು ಪತ್ರ ಬಂದಿದೆ, ಅದನ್ನು ನಾನು ನೋಡಿಲ್ಲಪ್ಪ. ಪತ್ರವನ್ನು ತಗೊಂಡು ಬಂದು ಮಂಗಳವಾರ ದಿವಸ ಈ ಸ್ಥಳಕ್ಕೆ ಬರ್ಬೇಕಂತ ಹೇಳಿ ಎಲ್ಲ ಕೂತ್ಕೊಂಡು ಮಾತಾಡೋದಲ್ಲ, ಈ ಸ್ಥಳಕ್ಕೆ ಬರಪ್ಪ ಅಂತ ಹೇಳಿ ನಾವು ರೆಕಾರ್ಡ್ಸ್ ಎಲ್ಲ ತೊಗೊಂಡು ಬಾ ಅಂತ ಹೇಳಿದ್ವಿ. ತೊಗೊಂಡು ಬರ್ತಾರೆ. ನಮ್ಮ ಎದುರಿಗೆ ಅದನ್ನು ಚರ್ಚೆ ಮಾಡುವಂತೆ ಒಂದು ಅವಕಾಶ ಕೊಡಿ. ಆಮೇಲೆ ಮುಂದಿನ ಈ ಸಂದರ್ಭದಲ್ಲಿ ಶಿವಣ್ಣ ಮತ್ತೂರು, ಇಂದುಧರ್, ರುದ್ರದೇವರಮಠ, ಬಸವರಾಜ ಚಂದ್ರಪ್ಪನವರ, ಪ್ರವೀಣ್ ಬೆನ್ನೂರ, ಮಾಲತೇಶ್ ಮೈಲಾರ, ಸುರೇಶ್ ಹಿತ್ತಲಮನಿ, ಬಸವರಾಜ್ ಬೆನ್ನೂರ, ಮಂಜಣ್ಣ ಅನ್ವೇರಿ ಸೇರಿ ಹಲವರು ಉಪಸ್ಥಿತರಿದ್ದರು. ರವಿರಾಜ್ ಸಂಶಿ, ಹಾವೇರಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.